ನಮಸ್ತೆ ಸ್ನೇಹಿತರೆ, ನಾನು ಲಕ್ಷ್ಮೀನಾರಾಯಣ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಶೇರ್ ಮಾರ್ಕೆಟ್ ಸ್ಕ್ಯಾಮು ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದೀನಿ. ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ವಿಡಿಯೋ ಅಲ್ಲ, ಇನ್ವೆಸ್ಟ್ಮೆಂಟ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಯಾವ ಥರ ಸ್ಕ್ಯಾಮ್ ನಡೆಯುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀವಿ. ಕೆಲವೊಂದು ಹೈಲಿ ಎಜುಕೇಟೆಡ್ ಪೀಪಲ್ಸು ಕೂಡ ಸಿಗಾಕೊಂಡು ಈ ಥರ ಸ್ಕ್ಯಾಮಲ್ಲಿ ನಲುಗಿ ಲಕ್ಷಾಂತರ ರೂಪಾಯಿ ಅಮೌಂಟ್ನ ಕಳ್ಕೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅಮೌಂಟ್ನ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಮುಂದೆ ಈ ಥರ ಆಗಬಾರ್ದು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಮತ್ತು ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಬರೋ ಅಂಥ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳನ್ನ ದಯವಿಟ್ಟು ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಈ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಯಾವ ಥರ ನಡೆಯುತ್ತೆ ಅಂದರೆ, ಸ್ಕ್ಯಾಮರ್ಸು ಫಸ್ಟು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರೆ. ದಿವಸ 10,000 20,000 ಲಕ್ಷ ರೂಪಾಯಿ, ಇದು ಲಕ್ಷಗಟ್ಟಲೆ ರಿಟರ್ನ್ ಸಿಗುತ್ತೆ, 10% 20% ರಿಟರ್ನ್ ಸಿಗುತ್ತೆ ಸ್ಮಾಲ್ ಟೈಮಿಂಗ್ಸಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಆಸೆ ಹುಟ್ಟಿಸ್ತಾರೆ. ಅವರು ಇನ್ವೆಸ್ಟ್ಮೆಂಟ್ದು ಏನಾದ್ರು ಅಡ್ವೈಸ್ ಬೇಕು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ವಾಟ್ಸಪ್ಗಳಲ್ಲಿ ಮೆಸೇಜ್ ಮಾಡ್ತಾರೆ. ಒನ್ಸು ನೀವು ವಾಟ್ಸಪ್ಗಳಲ್ಲಿ ಮೆಸೇಜ್ನ ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅವ್ರು ಏನು ಮಾಡ್ತಾರೆ, ಒಂದು ಗ್ರೂಪಿಗೆ ನಿಮ್ಮನ್ನು ಆ್ಯಡ್ ಮಾಡ್ತಾರೆ, ವಾಟ್ಸಪ್ ಗ್ರೂಪಿಗೆ. ಆ ಗ್ರೂಪಲ್ಲಿ ಯಾವ ಥರ ನಡೀತಾ ಇರುತ್ತೆ ಅಂದರೆ, ಅಲ್ಲಿ ಅವ್ರದ್ದೇ ಆದಂಥ ಒಂದು 100-150 ಜನ ಏನೋ ಜಾಯ್ನ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಓ ಗ್ರೇಟ್, ಇವತ್ತು ನನಗೆ 10 ಲಕ್ಷ ಬಂತು, ಇವತ್ತು ನನಗೆ 5 ಲಕ್ಷ ಬಂತು, ನನಗೆ ಇಷ್ಟು ಪ್ರಾಫಿಟ್ ಆಯಿತು, ರಿಯಲಿ ಥ್ಯಾಂಕ್ ಯು, ಈ ಥರ ಎಲ್ಲ ಮೆಸೇಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದೆರಡು ದಿನ ನೀವು ಅದನ್ನು ಅಬ್ಸರ್ವ್ ಮಾಡ್ತೀರಾ. ಅಬ್ಸರ್ವ್ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಓ ಇಷ್ಟು ಒಬ್ಬರಾದರೆ ಸುಳ್ಳು ಹೇಳ್ಬೋದು, ಇಬ್ಬರಾದರೆ ಸುಳ್ಳು ಹೇಳ್ಬೋದು, ಇಷ್ಟೊಂದು ಜನ ಸುಳ್ಳು ಹೇಳೋಕ್ಕೆ ಚಾನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಹೌದು ಈ ಇನ್ವೆಸ್ಟ್ಮೆಂಟು ನಿಜ ಇರ್ಬೋದು ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಯಾವ ಥರ ಇನ್ವೆಸ್ಟ್ ಮಾಡೋದು ಅಂತ ನೀವು ಕೇಳ್ತೀರಾ. ನೀವೇ ಕೇಳೋವರೆಗೂ ಅವ್ರು ವೆಯ್ಟ್ ಮಾಡ್ತಾರೆ, ಒಂದು ವಾರ ಆಗಲಿ ಒಂದು ತಿಂಗಳಾಗಲಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಒನ್ಸು ನೀವು ಅದನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅವಾಗ ಏನು ಮಾಡ್ತಾರೆ, ನಿಮ್ಮನ್ನು ಆ ಜಾಲದೊಳಗೆ ಸಿಗಾಕ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾಗುತ್ತೆ, ನೀವು ಅವ್ರಿಗೆ ರಿಪ್ಲೈ ಮಾಡಿದ್ರಿ ಅಂದರೆ ಅವರು ನಿಮಗೆ ಒಂದು ಆ್ಯಪ್ನ ಕೊಡ್ತಾರೆ. ಆ ಆ್ಯಪಿಗೆ ಕೊಟ್ಬಿಟ್ಟು ನೀವು ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಏನು ಮಾಡ್ತಾರೆ ಅವ್ರು, ಹೆಂಗೆ ಮಾಡ್ತಾರೆ ಅಂದರೆ, ಒಂದು ಸ್ಟಾಕು ಅಪ್ಪರ್ ಲಿಮಿಟು ಡೈಲಿ ಹಿಟ್ ಆಗ್ತಾ ಇರುತ್ತೆ. 5% ಅಪ್ಪರ್ ಲಿಮಿಟು ಅಂತ ಇರುತ್ತೆ, 10% ಇರುತ್ತೆ, 20% ಇರುತ್ತೆ ಏನು ಶೇರ್ ಮಾರ್ಕೆಟಲ್ಲಿ. ಅದು ಯಾವ ಥರ ಇರುತ್ತೆ, ಆ ಅಪ್ಪರ್ ಲಿಮಿಟ್ ಇಟ್ಟಾಯ್ತಿರೋ ಅಂಥ ಸ್ಟಾಕ್ಗಳನ್ನ ನಿಮಗೆ ರೆಕಮೆಂಡ್ ಮಾಡ್ತಾರೆ. ಹೊರ್ಗಡೆ ಮಾರ್ಕೆಟಲ್ಲಿ ಆ ಶೇರ್ನ ನೀವು ತಗೊಳಕ್ಕಾಗಲ್ಲ. ಬಟ್ ನಮ್ಮದು ಪ್ರೀಮಿಯಂ ಆ್ಯಪ್ ಇದೆ, ನಾವು ಪ್ರೀಮಿಯಂ ಸರ್ವಿಸ್ ಕೊಡ್ತೀವಿ. ಹಾಗಾಗಿ ನಿಮಗೆ ಆ ಆ್ಯಪಿಂದ ನೀವು ಪರ್ಚೇಸ್ ಮಾಡ್ಬೋದು ಅಂತ ಸ್ಟಾಕ್ಗಳನ್ನು ಅಂತ ಅವರು ಇನ್ಫಾರ್ಮ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ಟಪಾರಿಯಾ ಟೂಲ್ಸ್ ಅನ್ನೋ ಸ್ಟಾಕು ಅದು ಇದೇ ಆಗಲ್ಲ, ಏನಾಗಲ್ಲ, ಟ್ರೇಡೇ ಆಗಲ್ಲ. ಅದ್ರ ಬಗ್ಗೆ ನ್ಯೂಸ್ ಹರಿದಾಡ್ತಿರುತ್ತೆ. ಅವರು 20 ರೂಪಾಯಿ ಡಿವಿಡೆಂಡ್ ಕೊಟ್ಟರು, 30 ರೂಪಾಯಿ ಕೊಟ್ಟರು, 50 ರೂಪಾಯಿ ಕೊಟ್ಟರು ಅಂತ. ಅವಾಗ ಸ್ಟಾಕ್ನ ತಗೋಬೇಕು ಅಂದವರಿಗೆ ಒಂದು ಆಸೆ ಇರುತ್ತೆ, ನಾನು ಟಪಾರಿಯಾ ಟೂಲ್ಸ್ನ ತಗೋಬೇಕು ಅಂತ. ಅವಾಗ ಅವ್ರು ಏನು ಮಾಡ್ತಾರೆ, ಓ ಟಪಾರಿಯಾ ಟೂಲ್ಸ್ ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಆ್ಯಪ್ ಯಾವ ಥರ ಡಿಸೈನ್ ಆಗಿರುತ್ತೆ ಅಂದರೆ, ನಿಮ್ಮ ಟಪಾರಿಯಾ ಟೂಲ್ಸ್ ಕೂಡ ಅವತ್ತಿನ ರೇಟಿಗೆ ಇದಾಗಂಥದ್ದು ನಿಮಗೆ ಸಿಕ್ಕೋ ಥರ ಇದಾಗಿರುತ್ತೆ. ನೀವೀಗ ಅದಕ್ಕೆ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಿಮಗೆ ಮುಂದೆ 100 ರೂಪಾಯಿ 50 ರೂಪಾಯಿ ಡಿವಿಡೆಂಡ್ ಬರುತ್ತೆ. ಇಲ್ಲ ಅಂದರೆ ಬೇರೆ ಥರ ಸ್ಟಾಕ್ಗಳು ಅದು ಜಾಸ್ತಿ ಆಗ್ತಿರೋದು, ಮಾರ್ಕೆಟಲ್ಲಿ ಜಾಸ್ತಿ ಆಗೋದಕ್ಕೂ ಇಲ್ಲಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಆ ಥರ ಶೋ ಆಗ್ತಿರುತ್ತೆ. ಮತ್ತು ಈ ಮಾರ್ಕೆಟಲ್ಲಿ ಏನು ಮ್ಯಾಪ್ ಆಗದೆ ಇರೋ ಕೆಲವೊಂದು ಇದು ಸ್ಟಾಕ್ಗಳನ್ನ ತೋರಿಸ್ಬಿಟ್ಟು ಈ ಸ್ಟಾಕ್ಗಳಿಂದ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅಲ್ಲಿ ಯಾವ ಥರ ಶೋ ಮಾಡ್ತಾರೆ ಅಂದರೆ, ಕೋಟ್ಯಾಂತರ ರೂಪಾಯಿ ನೀವು ಗಳಿಸಿದ್ದೀರಾ ಅನ್ನೋ ಲೆವೆಲ್ಗೆ ಶೋ ಮಾಡ್ತಾರೆ. ಈಗ ನೀವು 1 ಲಕ್ಷ ಹಾಕಿದ್ದೀರಾ ಅಂದರೆ ನಿಮ್ಗೆ 25-30 ಲಕ್ಷ ಬಂದಿದೆ ಅನ್ನೋಂಗೆ ಶೋ ಮಾಡ್ತಾರೆ. ಅವಾಗ ಮನುಷ್ಯನಿಗೆ ಏನಾಗುತ್ತೆ, ಗ್ರೀಡ್ ಆ್ಯಕ್ಟಿವೇಟ್ ಆಗುತ್ತೆ. ಒನ್ಸು ಗ್ರೀಡ್ ಆ್ಯಕ್ಟಿವೇಟ್ ಆಯಿತು ಅಂದರೆ ಮನುಷ್ಯ ಅವನಿಗೆ ಆಗ್ತಿರೋ ಮೋಸದ ಬಗ್ಗೆ ಅರಿವಿರೋದಿಲ್ಲ ಅವನಿಗೆ. ಅವಾಗ ಏನಾಗುತ್ತೆ, ಅದರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾನೆ. ಮತ್ತೆ ಅವನು ವಿಡ್ರಾ ಮಾಡೋಕೆ ಹೋಗ್ತಾನೆ. ಅಮೌಂಟ್ನ ವಿಡ್ರಾ ಮಾಡಬೇಕು ಅಂದರೆ ಇನ್ನೂ 2 ಲಕ್ಷ ಹಾಕಿ, 3 ಲಕ್ಷ ಹಾಕಿ ಅಂತ ಹೇಳ್ತಾರೆ. ಹಿಂಗೆ ಮಾಡಿ ಎಲ್ಲ ಅಮೌಂಟ್ ಹಾಕ್ಸ್ಕೊಂಡು ನೀವು ಯಾವಾಗ ಕಂಪ್ಲೇಂಟ್ ಮಾಡ್ತೀನಿ ಸೀರಿಯಸ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ನಿಮ್ಮನ್ನು ಬ್ಲಾಕ್ ಮಾಡ್ತಾರೆ, ಆ ಗ್ರೂಪ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾರೆ. ಇದು ಒನ್ ಆಫ್ ದಿ ಮೇಜರ್ ಫ್ರಾಡು. ಈವನ್ ಡಾಕ್ಟರ್ಸು, ಈವನ್ ದೊಡ್ಡ ಆಫೀಸರ್ಸ್ಗಳು ಕೂಡ ಇದರಲ್ಲಿ ಸಿಗಾಕೊಂಡು ಕೋಟ್ಯಾಂತರ ರೂಪಾಯಿ ಅಮೌಂಟ್ನ ಕಳ್ಕೊಂಡಿದ್ದಾರೆ. ಈ ಥರ ನ್ಯೂಸ್ಗಳನ್ನ ನೀವು ಅವಾಗಿಂದ ಅವಾಗಲೇ ಓದ್ತಲೇ ಇರ್ತೀರ. ಸೊ ದಯವಿಟ್ಟು ಈ ಥರ ಯಾವುದೇ ರೀತಿ ಶೇರ್ ಮಾರ್ಕೆಟ್ ಸ್ಕ್ಯಾಮ್ಗಳಿಗೆ ಒಳಗಾಗಬೇಡಿ. ಆಥರೈಸ್ಡ್ ಆ್ಯಪ್ಸು, ಏಂಜಲ್ ಬ್ರೋಕಿಂಗು, ಅಪ್ಸ್ಟಾಕು, ಗ್ರೋ, ಈ ಥರದ್ದು ಯಾವುದು ಸೆಬಿ ರಿಜಿಸ್ಟರ್ಡು ಆ್ಯಪ್ಗಳಿದೆ